ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಸಂಡೇ ಆಗಿರುತ್ತೆ. ಯುಗಾದಿ ಹೋದ್ಮೇಲೆ ಬಂದಿರೋಂಥ ಸಂಡೇ ಇವತ್ತು. ಇನ್ನು ಅರ್ಜೆಂಟಾಗಿ ಇದು ಕೆಲವೊಂದು ಲಾಂಗ್ ಫ್ರಾಕ್ಸ್ ಸ್ಟಿಚ್ ಮಾಡಬೇಕಾಗಿತ್ತು. ಅದಕ್ಕೆ ಮನೆಯಲ್ಲೆಲ್ಲನೂ ಕೆಲಸ ಎಲ್ಲನೂ ಮಾಡಿಕೊಂಡು ಮತ್ತೆ ಇವುಗಳನ್ನ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 6 o'clock ಆ ಥರ ಆಗಿದೆ. 6:14 ಆ ಥರ ಆಗಿದೆ. ಇನ್ನು ಅವರು ಬರ್ತೀನಿ ಅಂತ ಹೇಳಿದ್ರು. ಸರಿ, ಸ್ಟಿಚ್ ಮಾಡಿಬಿಡೋಣ, ಇನ್ನು ಇವಾಗಲ್ದಿರೋದ್ರೆ ಬೆಳಿಗ್ಗೆ ಆದರೂ ಬಂದು ತಗೊಂಡು ಹೋಗ್ತಾರಲ್ವ, ಆ ಥರ. ಇವತ್ತು ಅಡುಗೆ ಬಂದ್ಬಿಟ್ಟು ಕುಷ್ಕ ರೈಸ್ ಮಾಡಿದ್ದೆ. ನಾರ್ಮಲಾಗಿ ರೈಸ್ ಮಾಡಿ ಮತ್ತು ಅದಕ್ಕೇ ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ. ಮೊನ್ನೆನೇ ನಾವು ನಮ್ಮವರು ಶುಕ್ರವಾರನೇ ತೊಗೊಂಬಂದಿದ್ರು ಚಿಕನ್ನು ಮತ್ತು ಮಟನ್ನು ಎಲ್ಲನೂ. ಅವತ್ತೂ ಅಷ್ಟೇ ಬಿರಿಯಾನಿ, ಸಾಂಬಾರು, ಫ್ರೈ ಆ ಥರ ಮಾಡಿ ಶುಕ್ರವಾರ ತಿಂದರು. ಮತ್ತು ಸ್ಯಾಟರ್ಡೆ ಆಗಿದ್ದಾದಮೇಲೆ ಇವತ್ತು ಸಂಡೇ. ಇವತ್ತೂ ಅಷ್ಟೇ ಅದೇ ಕೋಳಿ ಇತ್ತು ನಮ್ಮ ಮನೆಯಲ್ಲೇ ಇದ್ದಿದ್ದಂಥದ್ದೇ. ಮತ್ತು ಅವರೂ ಒಂದು ತೊಗೊಂಬಂದಿದ್ರು ನಾಟಿ ಕೋಳಿ, ಅದು ಹಾಗೆ ಇಟ್ಟಿದ್ದೀವಿ. ಇದು ಏನೋ ಕೆಲವರೆಲ್ಲ ಅಂದರೆ ಹಳ್ಳಿವರೆಗೆ ಗೊತ್ತಿರತ್ತೆ, ನಾವು ಮರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೋಳಿನ ಕೂರಿಸಿರ್ತೀವಲ್ವ, ಕೂರಿಸಿರೋವಾಗ ಮೊಟ್ಟೆನ ಕಚ್ಕೊಂಡು ಆಚೆಗೆ ಬರಬಾರ್ದು ಅಂತ ಹೇಳ್ತಾರೆ. ಆದರೆ ಇದು ಬಂದಿತ್ತು, ಮೊನ್ನೆ ಒಂದ್ಸಲಿ ಬಂದಿತ್ತು. ಸರಿ ಅಂತ ಸುಮ್ಮನೆ ಇದ್ರೆ ನೆಕ್ಸ್ಟ್ ಟೈಮ್ ಬೆಳಿಗ್ಗೆ ನೆನ್ನೆನೂ ಒಂದ್ಸಲಿ ಹಾಗೆ ಎತ್ಕೊಂಡ್ಬಂದಿದೆ. ಸರಿ, ಅದು ಆ ಥರ ಬರಬಾರ್ದು, ಕೀಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಬಾಗಿಲಲ್ಲಿ ಇಟ್ಟು ಕಟ್ ಮಾಡಿ ಎಲ್ಲನೂ ಮಾಡಬೇಕು ಅಂತ ಏನೇನೋ ಹೇಳ್ತಾರೆ. ಹಳ್ಳಿವರೆಗೆ ಗೊತ್ತಿರ್ಬೋದು. ಕೆಲವರೆಲ್ಲ ಏನು ಈ ಥರ ತಿನ್ನೋಕೆ ಅಂತ ಹೇಳಿ ಅಂದ್ಕೊತೀರೇನೋ. ಏನಿಲ್ಲ, ನಾನು ತಿನ್ನಬಾರ್ದು, ನಾನು ಮನೆಯಲ್ಲಿ ಸಾಕಿರೋಂಥ ಕೋಳಿಗಳು ಅಂತ ಹೇಳ್ಬಿಟ್ಟು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ಪ್ರಾಣಿನೇ ಏನು ಅಂದ್ಕೋಬೇಡಿ, ತಪ್ಪಲ್ಲ. ಅದು ರೂಢಿ ಆಗಿಬಿಟ್ಟಿದೆ ಅಲ್ಲ ಕೆಲವೊಬ್ಬರಿಗೆಲ್ಲ ತಿಂದು ಆ ಥರ. ಅದಕ್ಕೋಸ್ಕರ ನನಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಇವಾಗ ನಾವು ಕರಿದ ತಕ್ಷಣ ಬರ್ತವೆ, ಹೋಗಿದ ತಕ್ಷಣ ಏನೋ ಒಂಥರ. ಮತ್ತು ಮೊಟ್ಟೆ ಇಟ್ಟ ಮೇಲೆ ಅವನ್ನ ಅಷ್ಟೇ ಬೇರೆಯವ್ರು ಯಾರಾದ್ರು ಎತ್ಕೊಳಕ್ಕೆ ಹೋದರೆ ಕಚ್ಚಕ್ಕೆ ಹೋಗುತ್ತೆ, ನಾವು ಎತ್ಕೊಳಕ್ಕೆ ಹೋದರೆ ಸುಮ್ಮನೆ ಇರುತ್ತೆ. ಆ ಥರ ಎಲ್ಲ ಇರ್ತಾವಲ್ಲ, ಅದೊಂಥರ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಬೇರೆಯವ್ರ ಕತೆ ಏನೋ ಗೊತ್ತಿಲ್ಲ, ನನಗೂ ನನ್ನ ಮಗನಿಗೂ. ಅದು ಹಂಗಂತಾನೆ ನಮ್ಮವರು ಕೇಳಿದ್ರು ನಾನು ಸುಮ್ಮನೆ ಇರ್ತಾಯಿದ್ದೆ. ಇನ್ನು ಅದನ್ನು ಆ ಥರ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಆ ಥರ ಕಟ್ ಮಾಡಿ ಅದನ್ನೇ ಸಾಂಬಾರು ಮಾಡಿದ್ದೆ. ಸಾಂಬಾರು ಮತ್ತು ಹೇಳ್ದಲ್ವ ಮುದ್ದೆ ಮತ್ತು ಕುಷ್ಕ ರೈಸ್ ಮಾಡಿದ್ದೆ. ಬಿರಿಯಾನಿ ಮೊನ್ನೆ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನಾರ್ಮಲ್ಲು ಕುಷ್ಕ ರೈಸೇ ಮಾಡಿ ಅದಕ್ಕೆ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್. ಇನ್ನು ಮಕ್ಕಳೆಲ್ಲನೂ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು. ಇನ್ನು ಪಾತ್ರೆ ಎಲ್ಲನೂ ತುಂಬಾ ಇತ್ತು. ಸ್ವಲ್ಪ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ರೆ ಇನ್ನು ಇರ್ತಾವಲ್ಲ, ಪಾತ್ರೆನೂ ಅಷ್ಟೇ ತುಂಬ ಇತ್ತು. ಅದನ್ನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮತ್ತು ಇದೆಲ್ಲ ಅಡುಗೆ ಎಲ್ಲನೂ ಮಾಡಿಕೊಂಡು ಮತ್ತೆ ಬಂದು ಇದನ್ನು ಬಟ್ಟೆನ ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಸ್ಯಾರಿ ಕೊಟ್ಟಿದ್ರು ಅವರು, ಪ್ಲೈನ್ ಸ್ಯಾರಿ. ಅಂದರೆ ಪ್ಲೈನ್ ಅಂದರೆ ಈ ಥರ ಸಿಂಪಲ್ಲಾಗಿ ಬಾರ್ಡ್ರ್ ಬಂದಿತ್ತು, ಈ ಥರ ಬಾರ್ಡ್ರ್. ಇದಕ್ಕೋಸ್ಕರನೇ ಅವರು ತೊಗೊಂಬಂದಿದ್ದು. ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ನಾರ್ಮಲ್ಲು ನಮಗೆ ಮೀಶೋ ಈ ಥರ ಆನ್ಲೈನಲ್ಲಿ ಸಿಗೋ ಥರದೇ ಇದೆ. ತುಂಬಾ ಇಷ್ಟ ಆಯಿತು ನನಗೂ. ಅವರು ಅಷ್ಟೇ ಆನ್ಲೈನ್ ಫೋಟೋನೇ ತೋರಿಸಿ ಈ ಥರ ಇಡಬೇಕು ಅಂತ. ಫ್ರಿಲ್ಸು ಅಷ್ಟೇ ಈ ಥರ ಚಿಕ್ಕದಾಗಿ ಇಟ್ಟು ಬೇಬಿ ಫ್ರಿಲ್ಸು ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿದ್ರಲ್ಲ, ಇವು ನಾವು ಹಾಕ್ಕೊಂಡು ತೋರ್ಸೋಕ್ಕೆ ಬೇರೆ ಬರುವಲ್ವಾ, ಅವರು ಯಾಕೆ ಸುಮ್ಮನೆ ಹಾಕ್ಕೊಂಡು ಇದು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಕೆಲವರೆಲ್ಲನೂ ಹಾಕ್ಕೊಂಡು ವಿಡಿಯೋ ಮಾಡಿ ತೋರಿಸ್ತಾರೆ. ಅವರು ಏನಾದರೂ ಅಂದ್ಕೊತಾರೆ, ನಮಗೂ ಇಷ್ಟ ಆಗೋದಿಲ್ವಲ್ಲ ಬೇರೆಯವ್ರದ್ದು ಯಾಕೆ ಅಂತ ಹೇಳ್ಬಿಟ್ಟು ಆ ಥರ. ಇದೊಂದು ಈ ಥರ ಒಂದು ಸ್ಟಿಚ್ ಮಾಡಿದೆ. ಹಾಕ್ಕೊಂಡಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಲೇಸಲ್ಲೇ ಈ ಥರ ಫ್ರಂಟಲ್ಲಿ ಕೊಟ್ಟು ಮತ್ತು ಸಣ್ಣ ಲೇಸನ್ನು ಈ ಥರ ಸ್ಟಿಚ್ ಮಾಡಿದೆ. ಇದೊಂದು ಮತ್ತು ಇನ್ನು ಒಂದು ಸ್ಯಾರಿನಲ್ಲಿ ಇದರಲ್ಲೂ 2 ಸ್ಟಿಚ್ ಮಾಡಿ ಅಂತ ಹೇಳಿದ್ರು. 2 ಸ್ಟಿಚ್ ಮಾಡಿದ್ರೆ ಅಗಲ ಆ ಥರ ಫ್ರೀಯಾಗಿ ಬರೋದಿಲ್ಲ ನೋಡಿ, ಈ ಥರ ಬರುತ್ತೆ. ಇದು ನೋಡಿ, ಒಂದೇ ಸ್ಯಾರಿನಲ್ಲಿ 2 ಇದನ್ನು ಹೊಲ್ದಿರೋವಂಥದ್ದು ನೋಡಿ. ಇದು ಯಾವ ಥರ ಇದೆ ಅಂತ. ಫ್ರಿಲ್ಸ್ ಎಲ್ಲನೂ ಅಗಲವಾಗಿ ಬರುತ್ತೆ. ಇದೂ ಅಷ್ಟೇ ಅಷ್ಟು ಅಗಲ ಇರೋದಿಲ್ಲ, ಇದಾದರೆ ಅಗಲ ಇರುತ್ತೆ ಆ ಥರ. ಇದು ಬಂದ್ಬಿಟ್ಟು ಒಂದೇ ಸ್ಯಾರಿನಲ್ಲಿ 2 ಸ್ಟಿಚ್ ಮಾಡಿದಂಥದ್ದು ನೋಡಿ. ಇದನ್ನು ಈ ಥರ ಕೊಟ್ಟು ಲೇಸನ್ನು ಹೀಗೆ ಕೊಟ್ಟಿದ್ದೀನಿ. ಸ್ಟಾರ್ ನೆಕ್ಕು ಆ ಥರ ನಾನು ಹೇಳ್ಬೋದಲ್ಲ, ಆ ಥರ. ಇದಕ್ಕೆ
ಫ್ರಿಲ್ಸ್ ಕಡಿಮೆ ಇರೋದ್ರಿಂದ ಐರನ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಸರಿ ಸ್ಟ್ರೈಟ್ನರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಬಿಟ್ಬಿಟ್ಟೆ. ಇದೊಂದಾಯಿತು ನೋಡಿ. ಸ್ಲೀವ್ಸು ಅಷ್ಟೇ ಇಲ್ಲಿಗೆ ಬರೋ ಥರ ಸ್ಲೀವೂ ಇಟ್ಟಿದ್ದೀನಿ ನೋಡಿ. ಸೆರಗು ಅಂದರೆ ಸ್ಯಾರಿದು ಇದನ್ನು ಈ ಥರ ಬಂದು ಈ ಥರ ಕೊಟ್ಟಿದ್ದೀನಿ. ನಡುವೆಲ್ಲ ತುಂಬ ಇವುಗಳನ್ನೇ ಅಲ್ವಾ ಫ್ರೆಂಡ್ಸ್ ಇಷ್ಟಪಡೋದು ಎಲ್ಲರೂ. ನೋಡಿ ಈ ಥರ ಇದನ್ನು ಅಷ್ಟೇ ಸ್ಟಿಚ್ ಮಾಡಿದೆ. ಇದೇ ಥರದ್ದೇ ಇನ್ನೊಂದು ಇದಕ್ಕೆ ಸ್ವಲ್ಪ ಐರನ್ ಮಾಡ್ದೆ. ನನ್ನ ಮಗನೂ ನಾನು ಮಾಡಿದೆ. ಒಂದು ಬ್ಯಾಕ್ ಪಾರ್ಟ್ಗೆ ಒಬ್ಬರು, ಫ್ರಂಟ್ ಪಾರ್ಟ್ಗೆ ಒಬ್ಬರು ಅಂತ ಹೇಳ್ಬಿಟ್ಟು ಅಂದರೆ ಒಂದು ಸ್ಟಿಚ್ ಮಾಡಿ ಕೊಟ್ಟು ಕಳಿಸಿದೆ. ಐರನ್ ಮಾಡು ಅಂತ. ಇನ್ನೊಂದು ಸ್ಟಿಚ್ ಮಾಡಿಸೋಳಗೆ ಅವನಿಲ್ಲ, ಅದಕ್ಕೆ ನಾನೇ ಹೋಗಿ ಮಾಡಿ ಬಂದೆ. ಅಂದರೆ ಅವನು ಪೇಷನ್ಸ್ ಆಗಿ ಐರನ್ ಮಾಡ್ತಾನೆ ಫ್ರೆಂಡ್ಸ್. ನನಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ, ಅದಕ್ಕೋಸ್ಕರ ಅವನಿಗೇನೆ ಕೊಡ್ತೀನಿ. ನೋಡಿ ಇದೂ ಅಷ್ಟೇ ಸೇಮ್ ಡಿಸೈನು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಸ್ಕ್ವಯರ್ ಇಟ್ಟಿದೆ. ಸ್ಕ್ವಯರ್ ಇಟ್ಟು ಅದೇ ಈ ಕ್ಲಾತೆ ತೊಗೊಂಬಂದು ಇಲ್ಲಿ ನೆಕ್ಗೆ ಇಟ್ಟು ಇದನ್ನು ಲೇಸನ್ನ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದೂ ಅಷ್ಟೇ ಸೇಮ್ ನೋಡಿ. ಈ ಥರ 2 ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಮಾಡಿದ್ರೆ ಅದೇ ಅಗಲ ಬರಲ್ಲ, ಒಂಥರ ಒಂದೇ ಇದ್ರಂಗೆ ಇರುತ್ತೆ ಸರಿಗೆ ಥರ. ಈ ಥರ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೇ ಸ್ಯಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದೇ ಇದಕ್ಕೆ. ಆ ಥರ ನೋಡಿ. ಇವಾಗ ಇಷ್ಟೂ ನನಗೆ ಫ್ರೀಯಾಗಿ ಇದು ಕಟ್ ಮಾಡೋವಾಗ ಮತ್ತು ಈ ಥರ ಸ್ಟಿಚ್ ಮಾಡೋವಾಗ ಎಲ್ಲನೂ ಆಗೋದಿಲ್ಲ ಫ್ರೆಂಡ್ಸು. ಯಾಕಂದರೆ ಸ್ಟಿಚ್ ಮಾಡುವಾಗ ಬೇಗ ಅದು ಬೇರೆ ಅವರು ಕೇಳಿದರು ಬೇಗ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬರ್ತೀವಿ ಅಂತ. ಅದಕ್ಕೆ ಅರ್ಜೆಂಟಲ್ಲಿ ಮತ್ತು ನಾವು ವಿಡಿಯೋ ಮಾಡಿಕೊಂಡು ಹಾಗೆ ಹೀಗೆ ಅಂದರೆ ಅದು ಆಗೋದಿಲ್ಲ. ನೋಡಿದ್ರಲ್ಲ, ಇವು 2 ಮತ್ತು ಇದು ಕಲರೂ ಚೆನ್ನಾಗಿದೆ. ಹಾಗೆ ಸಾಫ್ಟ್ ಸ್ಯಾರಿ ಅಲ್ವಾ, ಇದೂ ಚೆನ್ನಾಗಿದೆ. ಬಾರ್ಡ್ರು ಅಷ್ಟೇ ಕೆಳಗಡೆ ಬಾರ್ಡ್ರ್ ಹಾಗೆ ಬಿಟ್ಟಿದ್ದೀನಿ. ಮತ್ತು ಒಳಗಡೆ ಲೈನಿಂಗು ಇದೆ ನೋಡಿ. ಇದು ಒಂದೇ ಸ್ಯಾರಿ, ಫುಲ್ ಸ್ಯಾರಿ ಎಷ್ಟು ಅಗಲ ಇದೆ ಅಂತ. ಇವು ಅಷ್ಟು ಅಗಲ ಇರೋದಿಲ್ಲ ಆ ಥರ. ಕೆಲವೊಬ್ಬರೆಲ್ಲ ಅಂದರೆ ಮಿಕ್ಕಿಸ್ಕೊಂಡ್ಬಿಡ್ತಾರೇನೋ ಅದು ಇದು ಅಂತ. ಇದು ಏನಕ್ಕೂ ಮಿಕ್ಸ್ಕೊಂಡ್ರೆ ಏನಕ್ಕೂ ಆಗೋದಿಲ್ಲ. ಹಂಗಾದ್ರೂ ಚಿಕ್ಕ ಹೆಣ್ಮಕ್ಳಿದ್ದಾರೆ, ಫ್ರಾಕ್ಸ್ ಆದರೂ ಹೊಲಿಯೋಕ್ಕೆ. ಆ ಥರನೂ ಇಲ್ಲ ಯಾರೂ, ಎಲ್ಲನೂ ವೇಸ್ಟಾಗಿ ಬೀಳೋದೆ. ಅದೂ ಉದ್ದ ಇರ್ತಾರಲ್ವ, ಮೇಲ್ಗಡೆ ಒಂದು ಇಷ್ಟಾಗಲಿ ಕಟ್ ಮಾಡ್ತೀವಿ. ಅದು ಏನಕ್ಕಾಗತ್ತೆ, ಸ್ಯಾರಿ ಫುಲ್ ಉದ್ದಕ್ಕೆ ಅದು ಏನಕ್ಕೂ ಯೂಸ್ ಆಗೋದಿಲ್ವಲ್ಲ, ಆ ಥರ. ಇನ್ನೂ ಕೆಲವೊಂದು ತುಂಬಾ ಫ್ರಾಕ್ಸ್ ಎಲ್ಲನೂ ಇದ್ದಾವೆ ಫ್ರೆಂಡ್ಸ್. ಅವನು ಒಂದೊಂದು ಡಿಸೈನು ಹೇಳಿದ್ದಾರೆ. ಅದನ್ನು ಸ್ಟಿಚ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಏನು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ನಾನು ಕಡಿಮೆನೇ ತೊಗೊಳ್ಳೋದು, ಅದರಲ್ಲೂ ಇನ್ನೂ ಕಡಿಮೆ ಕೊಟ್ಟು ಹೋಗ್ತಾರೆ. ಹೇಳ್ತೀನಿ ಅವ್ರಿಗೆ ಮುಂದೆನೇ ಈ ಥರ ಎಲ್ಲ ಮಾಡ್ತಾರೆ ಅಂತ, ಮತ್ತು ಅವರೂ ಅದೇ ಥರ ಮಾಡಿ ಹೋಗ್ತಾರೆ. ನಮ್ಮನ್ನು ಅದೇ ಥರ ಅಲ್ವಪ್ಪ ಅಂದ್ಕೊಳ್ಳೋದು, ನಾವು ಕ್ಲಿಯರಾಗಿ ಕೊಟ್ಬಿಡೋಣ ಅಂತ ಹೇಳಿ ಏನೂ ಇಲ್ಲ. ಅವರೂ ಅದೇ ಥರನೇ ಮಾಡ್ತಾರೆ. ಹೊಸಬ್ರಾದರೆ ನೋಡಿ, ಇವರು ಹೊಸಬ್ರು ಆಗಿಂದಾಗೆ ಕೊಟ್ಟು ಹೊರ್ಟೋಗ್ತಾರೆ. ಅಂದರೆ ಹೋಸಲಿ ಇದಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಂಡೋದ್ರು. ಇವಾಗ ಮತ್ತೆ 3 ಕೊಟ್ಟಿದ್ದಾರೆ. ಮತ್ತು ಅದೇ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ತುಂಬ ಹಿಂದಿನ ನಾನು ಬಟ್ಟೆ ಸ್ಟಿಚ್ ಮಾಡಿದಾಗಿಂದ ಇರೋರು ಕಸ್ಟಮರ್ಸೇ ಇದ್ದಾರೆ ಇವಾಗಿನೂ. ಅವರು ಕೆಲವರು ಕೊಡ್ತಾರೆ, ಕೆಲವ್ರು ಏನು ಮಾಡ್ತಾರಂದರೆ ಅಷ್ಟು ಬ್ಯಾಲೆನ್ಸ್ ಇಟ್ಕೊಂಡು ಹೊರ್ಟೋಗ್ತಾರೆ, ಮತ್ತು ಈ ಕಡೆ ತಿರುಗು ನೋಡೋದಿಲ್ಲ. ಕೆಲವರೆಲ್ಲ ಮತ್ತೆ ಬರ್ತಾರೆ, ಇಲ್ಲ ಅಂದರೆ ಅವ್ರಿಗೆ ಬಟ್ಟೆ ಅಮೌಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಹತ್ರ ಸ್ಟಿಚ್ ಮಾಡಿಸ್ಕೊತಾರೆ. ಆ ಥರ ಇರ್ತಾರೆ. ನನಗೆ ಅದೇ ಕೋಪ ಬರೋದು. ಇಲ್ಲಿ ಸ್ಟಿಚ್ ಮಾಡಿಸ್ಕೊತಾ ಇರ್ತಾರಲ್ವ, ಮತ್ತು ಬೇರೆ ಹತ್ರ ಹೋಗಿ ಇದು ಮಾಡಿ ಆ ಥರ ಎಲ್ಲ. ಅದು ಏನು ಸುಮ್ಮನೆ ಇದು ಮಾಡ್ತಾರಾ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ದೂರಗಳೇಳಿ ಅವ್ರು ಮಾಡಿಸ್ಕೊಳ್ಳೋದು. ಇನ್ನೇನು ಸುಮ್ಮನೆ ಏನು ಹೋಗಿ ಬರೋದಿಲ್ಲ, ಆ ಥರ ಇರ್ತಾರೆ. ಅದಕ್ಕೆ ನಾನು ಮತ್ತೆ ಆ ಥರ ಗೊತ್ತಾದರೆ ಕಸ್ಟಮರ್ಸ್ ಇದೇ ಬೇಡ ನನಗೆ, ಸುಮ್ಮನೆ ಇದ್ದೋಗ್ತೀನಿ ಏನಾದರೂ ಒಂದು ಹೇಳಿ, ಆದ್ರೂ ಬಿಡದೆ ಬರ್ತಾರೆ. ಏನು ಮಾಡೋದು, ಆ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ನಡುವೆ ಅಮೌಂಟ್ ಸ್ವಲ್ಪ ನಾನು ತಗೊಳ್ಳೋದೇ ಕಡಿಮೆ, ಅದರಲ್ಲೂ ಇನ್ನೂ ಕಡಿಮೆ ಕೊಡ್ತಾ ಇರ್ತಾರೆ. ತುಂಬಾ ಇದಾಗತ್ತೆ. ಅವ್ರಿಗೆ ಹೇಳೋಕ್ಕೂ ಇಲ್ಲ, ಸುಮ್ಮನೆ ಇರೋಕ್ಕೂ ಇಲ್ಲ. ಅಂಥವ್ರಿಗೆ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಟೈಮ್ ಬಟ್ಟೆನೇ ಬೇಡ, ನೀವು ಬಟ್ಟೆ ಸ್ಟಿಚ್ ಮಾಡೋದು ಬೇಡ, ಅಮೌಂಟು ಬೇಡ, ಅರ್ಧಂಬರ್ಧ ಅಮೌಂಟ್ ನಾವೇನೋ ಫುಲ್ ಎಫರ್ಟ್ ಇಟ್ಟು ಸ್ಟಿಚ್ ಮಾಡ್ತೀವಿ. ಅವ್ರಿಗೆ ನೋಡಿದ್ರೆ ಅರ್ಧಂಬರ್ಧ ಅಮೌಂಟ್ ಕೊಟ್ಟು ಈ ಥರ ಹೋಗ್ತಾರೆ. ಕೆಲವೊಬ್ಬರೆಲ್ಲ ಕಲ್ತ್ಕೊಂಡಿದ್ದಾರೆ. ನಮ್ಮವರು ಪರಿಚಯ ಇರುವವರು, ಅಂದರೆ ನಮ್ಮದಿದೆ ಊರೇ, ಇವರೇ ನಮ್ಮವರು ಯಾವ ಥರ ಕೆಲಸದಲ್ಲಿದ್ದಾರೆ ಏನು ಅಂತ ಗೊತ್ತಿರೋವರು, ನಿಮಗೇನು ಬಿಡಮ್ಮ,
ಇಲ್ಲಿ ಇಟ್ಕೊಂಬ, ನಿಮ್ಮ ಯಜಮಾನ್ರು ಸಂಪಾದನೆ ಮಾಡ್ತಾರೆ ಅಂತೇಳಿ. ನಮ್ಮ ಯಜಮಾನ್ರು ಸಂಪಾದನೆ ಮಾಡೋಂಗಿದ್ರೆ ನಾನು ಯಾಕೆ ಈ ಥರ ಅಂದರೆ ಮಾಡಿದ್ರೆ ಅವ್ರದ್ದಾಯಿತು. ಹಂಗಾದ್ರೆ ನಾನು ಸುಮ್ಮನೆ ಇರ್ಬೋದಲ್ಲ, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇರೋದು? ನಮ್ಮ ಯಜಮಾನ್ರು ಸಂಪಾದನೆ ಮಾಡಿದ್ರೆ ಅವ್ರದ್ದಾಯಿತು, ನಂದಾಯ್ತಲ್ವಾ? ಆ ಥರ ಹೇಳಿ ಅರ್ಧಕ್ಕರ್ಧ ನನಗೆ ಇದೇ ಥರ ಹೇಳಿ ಸ್ವಲ್ಪ ಕಡಿಮೆನೇ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಆ ಥರ ಇರೋವರೆಗೇ ಮತ್ತೆ ತಗೊಳ್ಳೋದಿಲ್ಲ ಬಂದರೆ. ಏನು ಮಾಡೋದು ಫ್ರೆಂಡ್ಸ್, ಇದೇ ಥರ ಸುಮ್ಮನೆ ಜಾಸ್ತಿ ಹೇಳ್ತಾ ಇದ್ದೀನಿ ಈ ನಡುವೆ ಎಲ್ಲನೂ. ಕೆಲವರೆಲ್ಲ ಈ ವಿಡಿಯೋಗಳು ನೋಡೋರೆ ನನಗೆ ಆ ಬಟ್ಟೆಗೆ ತೊಗೊಂಬರೋದು ಏನೋ ನಮ್ಮನ್ನು ಹಾಗೆ ಅಂದ್ಕೊತಾರಲ್ವ, ನಾವು ನೀಟಾಗಿ ಕೊಟ್ಬಿಡೋಣಪ್ಪ ಅನ್ನೋ ಮೆಂಟಾಲಿಟಿನೇ ಇಲ್ಲ. ಅವರೂ ಅದೇ ಥರ ಮಾಡ್ತಾರೆ. ಕೆಲವರೆಲ್ಲ ಹಳಬರು ಇದ್ದಾರೆ, ಇನ್ನೇನು ಅರ್ಜೆಂಟಾಗಿ ಬರ್ತಾರೆ, ಇವಾಗ ಕಾರಲ್ಲಿ ಕೂತ್ಕೊಂಡು ಫೋನ್ಪೇ ಮಾಡಿಬಿಡ್ತೀನಿ, ಅಲ್ಲಿ ಕೂತ್ಕೊಂಡು ಫೋನ್ಪೇ ಮಾಡಿಬಿಡ್ತೀನಿ, ಅಲ್ಲಿ ಕಾತ್ಕೊಂಡಿದ್ದಾರೆ ಅಂತ ಓಡಿ ಹೋಗ್ತಾರೆ. ಮತ್ತು ಅವರು ಈ ಕಡೆ ಬರೋದು ಕೂಡ ಇಲ್ಲ. ಅಂದರೆ ಕಾಲ್ ಇದು ಮಾಡಿದ್ರೂ ಸೈಲೆಂಟಾಗಿರ್ತಾರೆ, ನೋಡಿರ್ತಾರೆ, ರಿಪ್ಲೈ ಕೊಡೋಲ್ಲ, ಆ ಥರ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಇದು ಸ್ಟಿಚ್ ಮಾಡಿದ್ದಾಗೋಯ್ತು ಬೆಳಗ್ಗೆಯಿಂದ 3 ಮಧ್ಯಾಹ್ನದಿಂದ. ಓಕೆ ಫ್ರೆಂಡ್ಸ್, ಇದೆ ಇವತ್ತಿನ ನನ್ನ ಟೈಲರಿಂಗ್ ಕಷ್ಟಗಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.